ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರೂಪಾ ಚಂದ್ರಮೋಹನ್. ನನ್ನನ್ನು ನೀವು ಯಾವಾಗಲೂ ಶಾರ್ಟ್ ವೀಡಿಯೋಸಲ್ಲಿ ಮಾತ್ರ ನೋಡ್ತಾ ಇದ್ರಿ. ಸೊ ಇವಾಗ ಇನ್ನು ಮುಂದೆ ನಾನು ಡೈಲಿ ಬ್ಲಾಗ್ಸ್ನ ಸಹ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಇದ್ದು ಟಿಫನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ಇವಾಗ ನಾನು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನನ್ನು ನೀವು ಯಾವಾಗಲೂ ಶಾರ್ಟ್ ವೀಡಿಯೋಸಲ್ಲಿ ಮಾತ್ರ ನೋಡ್ತಾ ಇದ್ರಿ. ಹೀಗೆ ನನಗೆ ತುಂಬ ಕಮೆಂಟ್ಸ್ಗಳು ಬರ್ತಾಯಿತ್ತು. ಆ ಕಾರಣಕ್ಕೆ ನಾನು ಇನ್ನು ಮುಂದೆ ಬ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ಡೈಲಿ ಅಂತೂ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ನಾನು ಸಹ ಕೆಲಸಕ್ಕೆ ಹೋಗ್ತೀನಿ, ಕೆಲಸ ಇರುತ್ತೆ. ಕೆಲಸಕ್ಕೆ ನಾವು ಹೋಗೋದ್ರಿಂದಾಗಿ ಡೈಲಿ ಬ್ಲಾಗ್ಸ್ ಅಂತೂ ಮಾಡಲಿಕ್ಕಾಗಲ್ಲ. ಅದರಲ್ಲಿ ಯಾವ ಟೈಮಲ್ಲಿ ನಂಗೆ ಟೈಮ್ ಸಿಗುತ್ತೋ, ಫ್ರೀ ಟೈಮ್ಸ್ ಯಾವಾಗ ಸಿಗುತ್ತೋ ಅಂತ ಒಳ್ಳೆಯ ಮೂಮೆಂಟ್ಸ್ಗಳು ಯಾವುದೇ ಇದ್ದರೂ ಸಹ ನಾನು ಬ್ಲಾಗ್ಸ್ನ ಮಾಡಿ ನಿಮಗೆ ಆದಷ್ಟು ರೀಚ್ ಮಾಡಲಿಕ್ಕೆ ನೋಡ್ತೀನಿ. ಸೊ ಏನಂದರೆ ಈ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದು ಎಲ್ಲ ಕೆಲಸಗಳನ್ನೂ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನೋಡಿ ಫ್ರೆಂಡ್ಸ್, ಅಡುಗೆ ಮನೇಲಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಯಾಕೆಂದರೆ ನಿಮಗೆ ಈಗ ಆಲ್ರೆಡಿ ಹೇಳಿದ್ದೀನಿ, 20 ಡೇಸ್ ಆಗಿದೆ ನನಗೆ ಲೀವ್ಗಳು ಸಿಕ್ಕಿ. ಸೊ ಹಂಗಾಗಿ ಇವಾಗ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೋಬೇಕು. ಮೊದಲು ನಾವು ಹೊಟ್ಟೆದೇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಲಿಕ್ಕೆ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ಇವಾಗ ಬೀಟ್ರೂಟ್ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ರಾತ್ರಿನೇ ಇಟ್ಕೊಂಡಿದ್ದೆ. ಯಾಕೆ ನಾವು ಎದ್ದೇಳೋದು ಲೇಟು ಅನ್ನೋದು ನನಗೆ ಆಲ್ಮೋಸ್ಟ್ ಗೊತ್ತು. ಯಾಕೆಂದರೆ ಸಂಡೇ ಡೈಲಿ 5:30-6 ಗಂಟೆಗೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಮಗ ಕಾಲೇಜ್ಗೆ ಹೋಗೋದ್ರಿಂದಾಗಿ ಅವನಿಗೆ ಕಾಲೇಜ್ಗೆ ಟಿಫನ್ ಎಲ್ಲ ರೆಡಿ ಮಾಡಿ ಅವನನ್ನು ಕಳಿಸಿ ನಾವು ರೆಡಿಯಾಗಿ ಹೋಗೋದಕ್ಕೆ ನಮಗೆ ಸಾಕಾಗಿ ಹೋಗುತ್ತೆ. ಇವತ್ತಾದ್ರೂ ಸ್ವಲ್ಪ ಆರಾಮಾಗೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾತ್ರಿನೇ ಆಲ್ಮೋಸ್ಟ್ ಬೀಟ್ರೂಟೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಚಪಾತಿ ನಮ್ಮ ಮನೆಯವ್ರು ಕಳಿಸ್ಕೊಟ್ರು. ಇವಾಗ ಚಪಾತಿ ಹೊತ್ಕೊಂಡು ಚಪಾತಿ ಸುಡೋದಕ್ಕೆ ನಾವು ಆಲ್ಮೋಸ್ಟ್ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಚಪಾತಿ ಹೊತ್ಕೊಟ್ಟು ಸಾಕು. ಇವಾಗ ಬೀಟ್ರೂಟ್ ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡಿಬಿಟ್ಟು ನಾನು ಹೋಗ್ಬಿಟ್ಟು ಚಪಾತಿನ ರೆಡಿ ಮಾಡ್ಕೊಳ್ತೀನಿ. ಹೀಗೆ ನಮ್ಮ ಡೈಲಿ ರೂಟೀನ್ಸ್ಗಳು ಬರ್ತಾ ಇರುತ್ತೆ. ನನ್ನ ಬ್ಲಾಗ್ಸ್ನ ಆಲ್ಮೋಸ್ಟ್ ನೀವೆಲ್ಲರೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ಏಕೆಂದರೆ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ. ಯೂಟ್ಯೂಬಿಂದ ನಾವೇನೋ ದೊಡ್ಡ ಸಾಧನೆ ಮಾಡಿಬಿಡ್ತೀವಿ ಅಂತೆಲ್ಲ ನಾವು ಅಂದ್ಕೊಂಡಿಲ್ಲ. ಸೊ ಇದರಿಂದ ನಮಗೊಂದು ಸಣ್ಣ ಖುಷಿ. ಆಲ್ಮೋಸ್ಟ್ ನಮ್ಮನ್ನು ಯಾರೋ ಒಬ್ಬರು ನೋಡ್ತಾರೆ, ಒಳ್ಳೊಳ್ಳೆ ಕಮೆಂಟ್ಸ್ಗಳು. ಇವತ್ತಿನವರೆಗೂ ನನಗೆ ಒಳ್ಳೊಳ್ಳೆ ಕಮೆಂಟ್ಸ್ಗಳೇ ಬಂದಿದೆ. ಸೊ ಇನ್ನು ಮುಂದಕ್ಕೂ ಇದೇ ಥರನೇ ನನಗೆ ಪ್ರೋತ್ಸಾಹ ನೀಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಹೆಣ್ಮಕ್ಳಲ್ಲಿ ಏನೋ ಒಂದು ಬದಲಾವಣೆಗಳು ತುಂಬ ಖುಷಿ ಸಿಗುತ್ತೆ. ಆ ಹೆಣ್ಮಕ್ಳಲ್ಲಿ ಏನೋ ಒಂದು ಮಾಡಿದ್ವಿ ಅನ್ನೋದು ಒಂದು ದೊಡ್ಡ ಖುಷಿ. ಇಂಥ ಯಾರೋ ಒಬ್ಬರು ನಮ್ಮ ಬಗ್ಗೆ ಒಂದು ಒಳ್ಳೆಯದನ್ನೇ ಹೇಳಿದ್ರೆ ಅವ್ರಿಗೆ ಅದೇ ಸಾಕು, ತುಂಬ ಖುಷಿ ಪಡ್ತೀವಿ. ಹಾಗಾಗಿ ಹೇಳಿದೆ. ನಾವೀಗ ಚಪಾತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ಇದೆ. ಹಾಗಾಗಿ ನೀವು ನನಗೆ ಪ್ರೋತ್ಸಾಹ ನೀಡ್ತೀರ ಅಂತ ನಂಬಿ ನಾನು ಡೈಲಿ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ಮುಂದೆ ಇನ್ನು ಯಾವ್ಯಾವ ರೀತಿ ಚೇಂಜಸ್ಗಳಾಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯವರು ಚಪಾತಿನ ಸುಡ್ತಾ ಇದ್ದಾರೆ. ಸೊ ಇವರು ನನಗೆ ಎಷ್ಟು ಹೆಲ್ಪ್ಫುಲ್ ಆಗಿದ್ದಾರೆ ಅಂದರೆ, ಇವರು ಹೆಲ್ಪ್ ಮಾಡೋದ್ರಿಂದ ನಾನು ಈಚೆ ಮತ್ತು ಒಳಗಡೆ ಎರಡೂ ಸಹ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಇವಾಗ ಟಿಫನ್ಗೆ ರೆಡಿ ಮಾಡಿಬಿಟ್ಟು ಇವಾಗ ಟಿಫನ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ತಿಂತಾಯಿದ್ವಿ. ಇಲ್ಲಿ ನನ್ನ ಮಗ ರೂಮಲ್ಲೇ ಚಪಾತಿ ಕೊಟ್ಬಿಡಮ್ಮ, ನಾನು ಅಲ್ಲೇ ತಿನ್ಕೊಳ್ತೀನಿ ಅಂತ ಅವನು ಅಲ್ಲೇ ಕುತ್ಕೊಂಡು ತಿಂತಿದ್ದಾನೆ. ಅವನು ಈಗ 2nd ಇಯರ್ ಓದ್ತಾ ಇದ್ದಾನೆ. ಒಬ್ಬನೇ ಮಗ. ಆದಷ್ಟು ಅವನನ್ನು ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ ನಮ್ಮ ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ. ಸೊ ನೋಡಿ ಫ್ರೆಂಡ್ಸ್, ಭಾನುವಾರ ಅಂತ ಹೇಳೋದಷ್ಟೇ ಮುಗಿದೇ ಹೋಯಿತು ಭಾನುವಾರ. ಇವಾಗ ಸಂಜೆ ರೋಟೀನ್ಸ್ ಅಂದರೆ ಡೈಲಿ ಏನಾದ್ರು ಲಂಚ್ ಮಾಡಬೇಕಲ್ಲ. ಹಾಗಾಗಿ ಇವಾಗ ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಕುಕ್ಕರ್ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಟೈಮ್ ಮುಗಿದೇ ಹೋಯಿತು. ಬಿರಿಯಾನಿನೂ ರೆಡಿ ಆಗೋಯಿತು.